ನಮಸ್ಕಾರ. ವಿಡಿಯೋ ಥಂಬ್ನೇಲ್ ಮತ್ತು ಟೈಟಲ್ ನೋಡೇ ಗೊತ್ತಾಗಿರ್ತೈತಿ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಐತೆ ಅಂಥೇಳಿ. ಸೊ ನನ್ನ ಹಸ್ಬೆಂಡ್ ನನಗೆ ಮೆಟ್ರೋ ಸ್ಟೇಷನ್ ತನಕ ಡ್ರಾಪ್ ಮಾಡಿದ್ರು, ರಾಜಾಜಿನಗರ ಮೆಟ್ರೋ ಸ್ಟೇಷನ್ಗೆ. ಸೊ ನಾ ಇವತ್ತು ಒಬ್ಬಕ್ಕೆ ಚಿಕ್ಕಪೇಟೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಾಕತ್ತೀನಿ. ಆ್ಯಂಡ್ ಮೆಟ್ರೋ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಯಾವುದೇ ಥರ ಟೈಮ್ ಜಾಸ್ತಿ ಹೋಗಂಗಿಲ್ಲ ಆ್ಯಂಡ್ ಆಲ್ಸೋ ಟ್ರಾಫಿಕ್ ಭಾಳ ಅವಾಯ್ಡ್ ಮಾಡ್ದಂಗೆ ಆಗ್ತೈತಿ. ರಾಜಾಜಿನಗರ ಮೆಟ್ರೋ ಸ್ಟೇಷನಿಂದ ಡೈರೆಕ್ಟ್ ನಾನು ಚಿಕ್ಕಪೇಟೆ ಬಂದಿಳಿದೆ. ಜಸ್ಟ್ ಒಂದು 15 to 20 ಮಿನಿಟ್ಸ್ನ ಆರಾಮಾಗಿ ಬರ್ಬೋದು. ಸೊ ಚಿಕ್ಕಪೇಟೆ ಇಟ್ಸ್ ನೋನ್ ಫಾರ್ ಆಲ್ ದ ಹೋಲ್ಸೇಲ್ ಐಟಮ್ಸ್. ಎಲ್ಲ ಥರ ನಿಮಗೆ ಸಿಗ್ತಾವಲ್ಲಿ. ಬಾಂಡಿ, ಪಾತ್ರೆ, ಬಟ್ಟೆಯಿಂದ ಹಿಡಿದು ಸ್ಟೇಷ್ನರಿ, ಫ್ಯಾನ್ಸಿ ಐಟಮ್ಸ್, ಏನು ಬೇಕು ಡೆಕೋರೇಷನ್ ಐಟಮ್ಸ್ ಎಲ್ಲ ಸಿಗ್ತೈತೆ. ಸೊ ಕಮ್ಮಿ ದಾಮ್ನಾಗ ನೀವು ಆರಾಮಾಗಿ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಫಸ್ಟ್ಗೆ ನನ್ನ ಈ ಶ್ರೀ ಇಂಪೆಕ್ಸ್ ಅಂಥೇಳಿ ಜ್ಯುವೆಲರಿ ಶಾಪ್ ಐತಿ. ಸೊ ಇಲ್ಲಿ ಭಾಳ ವೆರೈಟೀಸ್ ಆಫ್ ಜ್ಯುವೆಲರಿ ನಿಮಗೆ ಸಿಗ್ತಾವೆ, ಯಾವ ಬೇಕಾದ ಕ್ವಾಲಿಟಿನಾಗ ನಿಮಗೆ ಸಿಗ್ತಾವೆ. ಸೊ ಇಲ್ಲಿ ನಾನು ಬಂದೇನಿ. ಇಲ್ಲಿ ಮಸ್ತ್ ಕಲೆಕ್ಷನ್ಸ್ ಇತ್ತು. ಸೊ ಚೆಕ್ ಮಾಡತ್ತಿದ್ನಿ. ಈ ಕಿತ್ನೆ का है? इसमें छोटा आता है थोड़ा, ये ब्रॉड वाला मस्त है। दिखाओ कौन सा? ब्लू कलर का सेट है। मोटे मोटे है क्या थोड़े? इससे मोटा चाहिए। रेट डालना मालूम नहीं पड़ेगा, रेट नहीं डालना किसी के ऊपर डालना भी नहीं तेरे को रेट. ನಂಗೆ ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು. ಸೊ ಎಲ್ಲ ವೆರೈಟೀಸ್ ನಾನು ನೋಡಕತ್ತಿದ್ನಿ. ಭಾಳ ಫಿನಿಶಿಂಗ್ ಎಲ್ಲ ಚಲೋ ಇರೋದು ಬ್ಯಾಂಗಲ್ಸಲ್ಲಿ ಸಿಗ್ತಾವೆ ನಿಮ್ಗೆ. ಸೊ ಆ್ಯಕ್ಚುಲಿ ಏನೇನು ತೊಗೊಂಡ್ನಿ ಅಂಥೇಳಿ ನಿಮ್ಗೆ ವಿಡಿಯೋ ಲಾಸ್ಟ್ನಾಗ ನಿಮ್ಗೆ ಗೊತ್ತಾಗ್ತೈತಿ, ತೋರಿಸ್ತೀನಿ ನಾನು. एकदम छोटा, इतना बड़ा नहीं चाहिए, एकदम सिंपल. ये कितने के है? 150. इतना कैसे दाम बताते हो? क्वालिटी ಸೊ ಅಂಗಡಿಯಿಂದ ಹೊರಗಡೆ ಬಂದೆ. ನಾನು ಸ್ವಲ್ಪ ಆ ಕಡೆ ಈ ಕಡೆ ಎಕ್ಸ್ಪ್ಲೋರ್ ಮಾಡಿದೆ. ಕಾಳು ನುಸಾಕ್ ಶುರು ಆಯಿತು. ಹಾಗಾಗಿ ಮನೆ ಹಾದಿ ಹಿಡಿಯೋನು ಅಂತ ಮೆಟ್ರೋ ಸ್ಟೇಷನ್ಗೆ ವಾಪಸ್ ಹೋಗಾಕತ್ತಿದ್ನಿ. ನಡೀರಿ ಮನೆಗೆ ಹೋಗಿ ತೋರಿಸ್ತೀನಿ ಜಲ್ದಿ ಏನೇನು ತೊಗೊಂಡು ಬಂದೇನಿ ಇವತ್ತೇ ನಾನು. ಹಲೋ ನಮಸ್ಕಾರ. ಆ್ಯಂಡ್ ನೀವೆಲ್ಲರೂ ನೋಡಿದ್ರಿ ನಾನು ಚಿಕ್ಕಪೇಟೆ ಹೋಗಿದ್ನಿ ಮಾರ್ಕೆಟ್ಗೆ ಅಂಥೇಳಿ. ಸೊ ಭಾಳ ದಿನ ಆದಮೇಲೆ ನಾನು ಚಿಕ್ಕಪೇಟೆ ಹೋಗಿದ್ನಿ. ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾರ್ಕೆಟ್ಸ್ ಇನ್ ಬೆಂಗಳೂರು ಅಂತ ಹೇಳ್ಬೋದು. ಸೊ ಇಲ್ಲಿ ಬೇಸಿಕಲಿ ನಿಮ್ಗೆ ಜಾಸ್ತಿ ಅಂದ್ರೆ ಟ್ರೆಡಿಷನಲ್ ವೇರ್ ಏನಿರ್ತೈತಿ ಭಾಳ ಸಿಗ್ತೈತಿ. ಹೋಲ್ಸೇಲ್ನಾಗ ನಿಮ್ಗೆ ಬಳೆಗಳಾಗಬಹುದು, ಯಾವುದೇ ಸ್ಟೇಷನರಿ ಐಟಮ್, ಫ್ಯಾನ್ಸಿ ಐಟಮ್ಸ್. ಹೋಲ್ಸೇಲ್ನಾಗ ನೀವು ಬಿಸ್ನೆಸ್ ಏನಾದ್ರು ಮಾಡಕತ್ತೀರಂದ್ರೆ ತಗೊಳಕ್ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಮಾರ್ಕೆಟ್ ಐತಿ. ಸ್ಯಾರೀಸ್ ತಗೋಬಹುದು ಹೋಲ್ಸೇಲ್ನಾಗ, ಎಲ್ಲ ಹೋಲ್ಸೇಲ್ನಾಗ ತಗೋಬಹುದು. ಅಂಡ್ ನಿಮಗೆ ಸಿಂಗಲ್ ಪೀಸಸ್ ಕೂಡ ಕೊಡ್ತಾರು. ಸೊ ಅಂದ್ರೆ 1 ಪೀಸ್ ಬೇಕು 2 ಪೀಸ್ ಬೇಕಂದ್ರೂ ಕೊಡ್ತಾರ. ಬಟ್ ಭಾಳ ಸ್ಮಾಲ್ ಐಟಮ್ಸ್ ಏನಿರ್ತಾವ ಅದು ಕೊಡಂಗೆಲ್ಲ ಹೋಲ್ಸೇಲ್ನಾಗ ತಗೋಬೇಕಾಗ್ತೈತಿ. ಡೆಲ್ಲಿನಾಗ ಹೆಂಗ್ ಚಾಂದಿನಿ ಚೌಕ್ ಭಾಳ ಫೇಮಸ್ ಐತಲ್ಲ ಬಹಳಷ್ಟು ಫ್ಯಾನ್ಸಿ ಐಟಮ್ಸ್ಗ, ಆ ತರ ಬೆಂಗಳೂರಿನಾಗ ಚಿಕ್ಕಪೇಟೆ ಭಾಳ ಫೇಮಸ್ ಐತೆ ಅಂತ ಹೇಳ್ಬಹುದು. ವೆರೈಟೀಸ್ ಆಫ್ ಸ್ಯಾರೀಸ್ ನಿಮ್ಗೆ ಲ್ಯಾಕ್ಸ್ ಅಂಡ್ ಥೌಸಂಡ್ಸ್ ಆಫ್ ವೆರೈಟೀಸ್ ನಾಗ ಇಲ್ಲಿ ಸಿಗ್ತೈತಿ. ಅಂಡ್ ಭಾಳ ಕಮ್ಮಿ ರೇಟ್ನಾಗೂ ಇರ್ತೈತಿ. ಸ್ವಸ್ಥ ಮೇ ಮಸ್ತ್ ಮಾಲ್ ಇಲ್ಲಿ ಸಿಗ್ತೈತಿ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಬಹಳಷ್ಟು ಜನ ತಂದ ಬಿಸ್ನೆಸ್ ಮಾಡ್ತಾರೋ, ಬೇರೆ ಬೇರೆ ಅವ್ರವ್ರ ಅಂಗಡಿ ಹಾಕೊಂತಾರೋ. ಅದು ನಿಮ್ಗೆ ಡಬಲ್ ರೇಟ್ನಾಗ ಮಾರ್ಬಹುದು, ಅವ್ರ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡ ನಿಮಗೆ ಮಾರ್ತಾರೋ. ಬಟ್ ಡೈರೆಕ್ಟ್ಲಿ ನೀವು ಚಿಕ್ಕಪೇಟೆ ಹೋದ್ರಿ ಅಂದ್ರೆ ಭಾಳ ಕಮ್ಮಿ ರೇಟ್ನಾಗ ನಿಮಗೆ ಸೀರೆ ಸಿಗ್ತಾವ. ಲೈಕ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ನಿಮ್ಗೆ ಜಸ್ಟ್ 2000 to 2.5 ಅಷ್ಟ್ರಾಗ ಸಿಗ್ತಾವ ಸಾಫ್ಟ್ ಸಿಲ್ಕ್. ಅಂಡ್ ಟಿಶ್ಯೂ ಸ್ಯಾರೀಸ್ ಎಲ್ಲ ನಿಮ್ಗೆ 2000 ರೂಪಾಯಿದಿಂದ ಸ್ಟಾರ್ಟ್ ಇರ್ತಾವು. ನಿಮ್ ಲ್ಯಾಕ್ಸ್ ಅಲ್ಲಿ ಸಾರಿ ಅಂದ್ರೆ ಲ್ಯಾಕ್ ರುಪೀಸ್ ಆಗು ಕೂಡ ಸ್ಯಾರೀಸ್ ತಗೋಬಹುದು. ಮತ್ ನಿಮ್ ಕಮ್ಮಿ ಬಜೆಟ್ 300-400 ರೂಪಾಯಿ 500 ರೂಪಾಯಿ ಐತಂದ್ರ ಮಸ್ತ್ ಸೀರೆ. ಇಲ್ಲ 500-600 ರೂಪಾಯಿ ಸೀರೆ ಏನ್ ಸಿಗ್ತಾವು ಬೇರೆ ಅಂಗಡಿಯಾಗ ನಿಮ್ಗೆ 1500 ರೂಪಾಯಿ ಆರಾಮ್ ಅವು ಮಾರ್ತಾರ. ಸೊ ನಾನು ಹೋಗಿ ಬಹಳ ದಿನ ಆಗಿತ್ತು. ಸೊ ನೋಡೋಣ ಏನಾದ್ರು ತಗೊಳ್ಳೋಣ ಅಂತ ಹೇಳಿ ಹೋಗಿದ್ನಿ, ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ ಏನಾದ್ರು ಅಂತೇಳಿ. ಸೊ ಮೋಸ್ಟ್ಲಿ ನಾನು ಈ ಸತಿ ಜ್ಯುವೆಲರಿನ ತಗೊಂಡು ಬಂದೇನಿ. ಅದು ಇದು ಚಿಕ್ಕ ಪುಟ್ಟ ಫಂಕ್ಷನ್ಸ್ ಭಾಳ ಇರ್ತಾವ ನನ್ಗೆ. ಹಿಂಗಾಗಿ ಎವ್ರಿ ಟೈಮ್ ಒಂದೊಂದ ಹಾಕೊಂಡು ಭಾಳ ಬೇಜಾರು ಬರ್ತೈತಿ. ಸೊ ಹಿಂಗಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಿದ್ನಿ. ಸ್ವಲ್ಪ ರೋಡ್ ಕಾಮಗಾರಿ ಅದಿದೆಲ್ಲ ನಡಾಕತೈತಿ, ಭಾಳ ಇನ್ಕನ್ವೀನಿಯನ್ಸ್ ಆಗ್ತೈತಿ. ಆದ್ರೂ ಕೂಡ ಶಾಪಿಂಗ್ ಮಾಡ್ಬೇಕನ್ನೋ ಒಂದು ಮೋಟಿವೇಶನ್ ಇರ್ತೈತಲ್ಲ. ಸೊ ಹಿಂಗಾಗಿ ಆಬ್ವಿಯಸ್ಲಿ ಯಾವ ಜಾಗ ಆದ್ರೂ ಏನು ಹೆಂಗ್ ಬೇಕಾದ್ರೂ ಹೋಗ್ತೀವಿ ನಾವು. ಸೊ ಲೆಟ್ಸ್ ಏನೇನ್ ತಗೊಂಡ್ ಬಂದ ಚಿಕ್ಕಪೇಟೆಯಿಂದ ಅಂತ ತೋರಿಸ್ತೀನಿ. ಅಲ್ಲಿ ಜಾಸ್ತಿ ವ್ಲಾಗ್ ಮಾಡಕ್ ಆಗಲಿಲ್ಲ, ಭಾಳ ರಶ್ ಇರ್ತೈತಿ. ಅಂಡ್ ಅಷ್ಟೊಂದು ಸೇಫ್ ಕೂಡ ಇರಂಗಿಲ್ಲ. ನಮ್ಮ ವಸ್ತು ನಮ್ಮ ಜವಾಬ್ದಾರಿನಾಗಿರ್ಬೇಕು. ಸೊ ಹಿಂಗಾಗಿ ಎಷ್ಟಾಗ್ತೈತೆ ಅಷ್ಟು ನಾ ತೋರಿಸ್ತೀನಿ. ಸೊ ಲೆಟ್ಸ್ ಕೂಡ ಏನೇನ್ ತಂದೇನಿ ಅಂತ ನಿಮ್ಗೆ ತೋರಿಸ್ತೀನಿ.
ಸೊ ಫಸ್ಟ್ ಇದೊಂದು ಲೈಕ್ ಬೀಡೆಡ್ ಲಾಂಗ್ ಹಾರ ಐತಿ. ಸೊ ಇದನ್ನ ನೀವು ಸ್ಯಾರಿ ಗೀರಿಗೆಲ್ಲ ಮ್ಯಾಚಿಂಗ್ ಮಾಡಬಹುದು, ಇಲ್ಲ ಕಾಂಟ್ರಾಸ್ಟ್ ಕೂಡ ಹಾಕೋಬಹುದು. ಸೊ ಒಂದು ಸಿಂಪಲ್ ಪೆಂಡೆಂಟ್ ವಿತ್ ಬೀಡ್ಸ್ ಈಗ ಭಾಳ ಟ್ರೆಂಡ್ ಆಗಿರೋದು. ಸೊ ನಾನು ಕೂಡ ಅಲ್ಲಿ ನೋಡಿದೆ ಅಂಡ್ ಈ ಕಲರ್ ನಂಗೆ ಇಷ್ಟ ಆಯ್ತು. ಸೊ ಹಿಂಗಾಗಿ ತಗೊಂಡೇನಿ. ಸೊ ಭಾಳ ಕ್ಯೂಟ್ ಆಗಿ ಕಾಣಿಸ್ತೈತಿ ಅಂಡ್ ಯಾವುದೇ ಟ್ರೆಡಿಷನಲ್ ಔಟ್ಫಿಟ್ಸ್ಗೂ ಕೂಡ ನೀವು ಆರಾಮಾಗಿ ಇದನ್ನ ಹಾಕೋಬಹುದು. ಶಾಪದ ಫೋನ್ ನಂಬರ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಬಾಕ್ಸ್ನಾಗ ಹಾಕಿರ್ತೇನೆ. ಸೊ ನೀವು ಬೇರೆ ಊರ್ನಾಗಿದ್ರೆ ಕೊರಿಯರ್ ಕೂಡ ಮಾಡ್ತಾರೋ. ಸೊ ಅವ್ರ ಜೊತೆಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಾಪ್ನಾಗ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬೋದು. ಸೊ ಇದು ನಿಮ್ಗೆ ಸ್ಯಾರಿಗೆಲ್ಲ ಹಾಕೊಂಡ್ರೆ ಭಾಳ ಮಸ್ತ್ ಕಾಣಿಸ್ತೈತಿ. ಸೊ ನೆಕ್ಸ್ಟ್ ಐಟಮ್ ತೋರಿಸ್ತೀನಿ. ಸೊ ನೆಕ್ಸ್ಟ್ ನಾನು ಇದು ಸ್ಮಾಲ್ ಹೂಪ್ಸ್ ತರ ತಗೊಂಡೆ. ಇದು ಲೈಕ್ 1 ಗ್ರಾಮ್ ಕೋಟೆಡ್ ಜ್ಯುವೆಲರಿ ಐತಿ. ಸೊ ನೀವು ಇದನ್ನ ಗೋಲ್ಡ್ ತರಾನ ಯೂಸ್ ಮಾಡ್ಬೋದು. ನೀವು ಯಾವ್ದು ನೀರು ಹಾಕ್ಲಿ ಬಿಸಿನೀರ್ನ ಹಾಕ್ಲಿ ಏನು ಕೂಡ ಕಮ್ಮಿ ಆಗಂಗಿಲ್ಲ, ಕಲರ್ ಅಥವಾ ಡಲ್ ಆಗಂಗಿಲ್ಲ. ಭಾಳ ಕ್ಯೂಟ್. ನನಗೆ ಈ ತರ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿರೋ ಸ್ಮಾಲ್ ಹೂಪ್ಸ್ ಅಥವಾ ಒಂದು ಸ್ಟಡ್ ಇಷ್ಟ ಹಾಕೊಂತೇನೆ ನಾನು ಡೈಲಿ ವೇರ್. ನಂಗೆ ಈ ತರನ ಇಷ್ಟ ಆಗ್ತೈತಿ. ಭಾಳ ಹೆವಿ ಅಥವಾ ಹ್ಯಾಂಗಿಂಗ್ಸ್ ಅಥವಾ 1 ಡ್ರಾಪ್ ನನಗೆ ಆ ಥರ ಇಷ್ಟ ಆಗಂಗಿಲ್ಲ. ಸೊ ಎನಿ ಟೈಮ್ ಲೈಕ್ ಮಿನಿಮಲ್ ಜ್ಯುವೆಲರಿನಾಗ ಇರ್ತೇನೆ. ಸೊ ಇದು ಕೂಡ ಭಾಳ ಕ್ಯೂಟ್ ಐತಿ. ಈ ತರ ನಿಮಗೆ ಭಾಳ ಪೀಸಸ್ ಸಿಗ್ತಾವಲ್ಲಿ. ಇದ್ರ ಜೊತೆ ನಿಮ್ಗೆ ಸ್ಟೋನ್ ವರ್ಕ್ದು ಇರ್ತೈತಿ, ಬೇರೆ ಬೇರೆ ವರ್ಕ್ದು ಕೂಡ ಇರ್ತೈತಿ. ನೀವು ಹೋಗಿ ನೋಡಿ ಮಾರ್ಕೆಟ್ ತಿರ್ಗಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಮಸ್ತ್ ಇರ್ತೈತಿ. ಇದನ್ನು ಸಿಂಪಲ್ ಆಗಿ ಜುಮ್ಕಾ ಹಾಕೋಬೇಕು ಆಂಟಿಕ್ ಟೆಂಪಲ್ ವೇರ್ನಾಗ ಅಂತಂದ್ರೆ ಜುಮ್ಕಾ ಈ ತರ ನಾನು ತಗೊಂಡೇನಿ. ಇದು ಭಾಳ ಮಸ್ತ್ ಐತಿ. ಇದ್ರೊಳಗೆ ಯಾವುದೇ ತರ ಸ್ಟೋನ್ ವರ್ಕ್ ಇರ್ಲಿ, ಬೇರೆ ಬೇರೆ ಏನೇನೋ ಹಾಕ್ತಾರಲ್ಲ ಆ ತರ ಏನು ಡೀಟೇಲಿಂಗ್ ಇಲ್ಲ. ಜಸ್ಟ್ ಸಿಂಪಲ್ ಆಂಟಿಕ್ ಫಿನಿಶ್ನಾಗಿರೋ ಇದು ಏನಂತಾರಪ್ಪ ಟೆಂಪಲ್ ಜ್ಯುವೆಲರಿ ತರ ಇರೋ ಜುಮ್ಕಾ ಐತಿ. ಸೊ ನಾನು ಶಾಪ್ನಾಗ ಹಾಕೊಂಡಿದ್ದೆ, ನಂಗೆ ಇಷ್ಟ ಆಯ್ತು. ಸೊ ಇದು ನನ್ನ ಫೇಸಿಗೆ ಸೂಟ್ ಆಗ್ತೈತೆ ಅಂತ ಅನ್ಕೊಂಡೆ, ಅದಕ್ಕೆ ತಗೊಂಡೇನಿ. ನಂಗೆ ಭಾಳ ಸಣ್ಣ ಸಣ್ಣ ಜ್ಯುವೆಲರಿನ ಸೂಟ್ ಆಗ್ತಾವೆ. ದೊಡ್ಡ ದೊಡ್ಡ ತಗೊಂಡ್ರೆ ನನ್ನ ಮುಖಕ್ಕಿಂತ ದೊಡ್ಡದ ಕಾಣಿಸ್ತೈತಿ. ಸೊ ನೋಡ್ಬೋದು ನೀವು ಈ ಥರ ಕಾಣಿಸತೈತಿ. ಸೈಡ್ ಸೀಕ್ರೆಟ್. ಸೊ ನೆಕ್ಸ್ಟ್ ಇದೊಂದು ಚೋಕರ್ ತಗೊಂಡೆ ನಾನು. ಇದು ಆ್ಯಕ್ಚುಲಿ ಅದು ಅಲ್ಯೂಮಿನಿಯಮ್ದು ತಾರ್ ನಂಗೆ ತೆಗಿಯಕ್ಕೆ ಬರುವತ್ತು, ಅದು ಅಟ್ಯಾಚ್ ಮಾಡಿರ್ತಾರೆ. ಸೊ ಇದು ಭಾಳ ನಂಗೆ ಯೂಸ್ ಆಗ್ತೈತಿ ಚೋಕರ್. ಅದು ಟ್ರೆಡಿಷನಲ್ ಔಟ್ಫಿಟ್ಸ್ ಮೇಲೆ. ಸೊ ಇಟ್ಸ್ ಲೈಕ್ ಕಾಸು ಡೀಟೇಲಿಂಗ್ ಅಂತಾರಲ್ಲ, ಕಾಯಿನ್ ಡೀಟೇಲಿಂಗ್ ಇರ್ತೈತಿ ಇದ್ರ ಮೇಲೆ. ಆ್ಯಂಡ್ ಅಷ್ಟು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ಕಾಣಿಸ್ತೈತಿ. ಸೊ ಅದ್ರ ಜೊತೆ ಈ ಕ್ಯೂಟ್ ಇಯರಿಂಗ್ಸ್ ಕೂಡ ಪೇರ್ ಮಾಡ್ಕೋಬೋದು. ಇದ್ರ ಜೊತೆಗೆ ಬರ್ತೈತಿ ಅದು. ಸೊ ನೀವು ನೋಡ್ಬೋದು ಆಂಟಿಕ್ ಟಚ್ನಾಗೈತಿ. ನಂಗೆ ಈ ಮ್ಯಾಟ್ ಫಿನಿಶ್ ಮೈಕ್ರೋ ಪಾಲಿಶ್ ಆ ಥರ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಸ್ವಲ್ಪ ಅದು ಡಲ್ ಆಗಿರ್ಬೇಕು, ಭಾಳ ಹಿಂಗೆ ಗೋಲ್ಡ್ ಥರ ಹೊಳಿ ಬರೋದು ಆ ಥರ ನಂಗೆ ಇಷ್ಟ ಆಗಂಗಿಲ್ಲ. ಸೊ ಹಿಂಗಾಗಿ ನಾನು ಆಂಟಿಕ್ ಫಿನಿಶಿಂಗ ತಗೊತೀನಿ ಅವತ್ತು. ಸೊ ಐ ಲೈಕ್ ದಿಸ್. ಸೊ ನೆಕ್ಸ್ಟ್ ಈ ಆಂಟಿಕ್ ಫಿನಿಶ್ನಾಗಿರೋ ಬ್ಯಾಂಗಲ್ಸ್ ತಗೊಂಡೆ. ಸೊ ಇಟ್ ಲೈಕ್ ದಪ್ಪ ಅದಾವು. ಸೊ ಇದು ಲಕ್ಷ್ಮಿ ಡಿಸೈನ್ ಕೂಡ ಐತಿ. ಸೊ ಇದ್ರ ಜೊತೆ ಒಂದೊಂದು ಸ್ಟೋನ್ ಗ್ರೀನ್ ಅಂಡ್ ಕೆಂಪು ಸ್ಟೋನ್ ಅಂತ ಬರ್ತೈತಲ್ಲ, ಸೊ ಆ ಥರ ಡೀಟೇಲಿಂಗ್ ಐತಿ. ಇದನ್ನ ನೀವು ಒಂದೊಂದು ಹಾಕೋಬಹುದು ಅಥವಾ ಫುಲ್ ಪ್ಲೇನ್ ಸೆಟ್ ಬಳೆ ಹಾಕೊಂಡ್ಮೇಲೆ ಅದ್ರ ಮುಂದೆ ಒಂದೊಂದು ಕೂಡ ಹಾಕೋಬಹುದು. ಭಾಳ ಮಸ್ತ್ ಕಾಣಿಸ್ತೈತಿ. ಸ್ಯಾರಿ ಮೇಲೆಲ್ಲ ಭಾರಿ ಕಾಣಿಸ್ತೈತಿ. ಇದು ಕೂಡ ಟೆಂಪಲ್ ಜ್ಯುವೆಲರಿನಾಗ ಬರ್ತೈತಿ, ಆಂಟಿಕ್ ಫಿನಿಶ್ನಾಗ ಬರ್ತೈತಿ. ಹೆವಿ ಕೂಡ ಅದಾವು. ಸೊ ನೀವು ಭಾಳ ಹಲ್ಕ ಅಥವಾ ಚೀಪ್ ಅನ್ನೋ ತರ ಫೀಲ್ ಆಗಂಗಿಲ್ಲ. ಯಾವ ಜ್ಯುವೆಲರಿ ಕೂಡ ಚೀಪ್ ಅನ್ನೋ ತರ ಫೀಲ್ ಆಗಂಗಿಲ್ಲ. ಭಾಳ ಪ್ರೀಮಿಯಂ ಲುಕ್ ಕೊಡ್ತೈತಿ ನಿಮ್ಗೆ ಆಂಟಿಕ್ ಫಿನಿಶ್ನಾಗಿರೋದ್ರಿಂದ. ಭಾಳ ಡೀಸೆಂಟ್ ಆಗಿರೋ ಲುಕ್ ಕೊಡ್ತೈತಿ. ಭಾಳ ಜಗಮಗ ಅನ್ನಂಗಿಲ್ಲ ಮೈ ಮೇಲೆ. ಸೊ ಅದ್ರ ಬ್ಯೂಟಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಭಾಳ ಕ್ಯೂಟ್ ಆಗಿರೋ ಚೋಕರ್ ತಗೊಂಡೆ ನಾನು. ಇಟ್ಸ್ ಲೈಕ್ ಅ ಪರ್ಲ್ ಡೀಟೇಲಿಂಗ್ ನಾಗ ಬರ್ತೈತಿ ಆ್ಯಂಡ್ ಭಾಳ ಕ್ಯೂಟ್ ಐತಿ. ನೋಡ್ಬೋದು ನೀವು. ಸಿಂಪಲ್ ಆಗಿ ಯಾವುದೇ ಒಕೇಶನ್ಗೆ ಹಾಕೋಬಹುದು, ಸ್ಯಾರಿ ಮೇಲೆ ಹಾಕೋಬಹುದು. ಅಷ್ಟು ಮಸ್ತ್ ಕಾಣಿಸ್ತದ. ಸೊ ಕ್ಯಾಮ್ರಾನು ಅಷ್ಟು ಇದ್ರ ಬ್ಯೂಟಿ ಜಸ್ಟಿಸ್ ಮಾಡೋಕ್ಕಾಗತ್ತಲ್ಲ, ಅಷ್ಟು ಚಂದ ಐತಿದ. ಭಾಳ ಸೂಕ್ಷ್ಮವಾಗೈತಿ. ನಡಕ್ಕೊಂದು ಗುಂಡು ಡೀಟೇಲಿಂಗ್ ಐತಿ. ಇಲ್ಲೆಲ್ಲ ಸ್ಮಾಲ್ ಚೈನ್ ವಿತ್ ಪರ್ಲ್ ಡೀಟೇಲಿಂಗ್ ಐತಿ. ಸೊ ಇಟ್ ಲುಕ್ಸ್ ರಿಯಲಿ ಗ್ರೇಟ್. ಅದ್ರ ಜೊತೆಗೆ ಇಷ್ಟು ಕ್ಯೂಟ್ ಆಗಿರೋ ಇಯರಿಂಗ್ಸ್ ಕೂಡ ಪೇರ್ ಮಾಡ್ಬೋದು. ಅದ್ರ ಜೊತೆನ ಸೆಟ್ನ್ಯಾಗ ಕೊಡ್ತಾರೆ ನಿಮ್ಗೆ. ಇಷ್ಟು ಕ್ಯೂಟ್ ಆಗೈತಿ. ಓಕೆ, ಸೊ ಆಮೇಲೆ ಇನ್ನೊಂದು ವೆರಿ ಸ್ಮಾಲ್ ಆರ್ಟಿಕಲ್ ಅಂತ ಹೇಳ್ಬೋದು. ಸೊ ಇದು ವೆರಿ ಎಸೆನ್ಷಿಯಲ್. ಇಟ್ಸ್ ಅ ಪ್ರೆಸ್ಸಿಂಗ್ ನೋಸ್ ಪಿನ್. ಪ್ರೆಸ್ ಮಾಡೋದೈತದ. ಭಾಳ ಮೈನ್ಯೂಟ್ ಕೆಲಸ ಐತಿ. ನಂಗೆ ಭಾಳ
ಸಣ್ಣದು ಬೇಕಾಗಿತ್ತು ಮೂವ್ ಬೋರ್ಡ್, ಬಿಕಾಸ್ ನಂಗೆ ಮುಖಕ್ಕೆ ಅಷ್ಟೊಂದೇನು ಸೂಟ್ ಆಗಂಗಿಲ್ಲ. ರೌಂಡ್ ಆಗಿರೋ ಸಣ್ಣ ಒಂದು ಸ್ಟೋನ್ ಇಟ್ಟರು ಸಾಕಾಗ್ತದೆ. ಇಡೀ ಚಿಕ್ಕಪೇಟೆ ಹುಡುಕಾಡಿದ್ರು ಯಾರು ಒಂದು ಸಿಂಗಲ್ ಪೀಸ್ ಇದ್ರಾಗ ಸಿಗುವಂತಾಗಿತ್ತು. ತಗೊಂಡ್ರೆ 3-4 ಸೆಟ್ ತಗೋಬೇಕು, ಅದರ್ವೈಸ್ ಸಿಂಗಲ್ ಪೀಸ್ ತಗೊಳಂಗಿಲ್ಲ. ಸಿಂಗಲ್ ಪೀಸ್ ತಗೊಂಡ್ರೆ ಅದ್ರ ಡಬಲ್ ರೇಟ್ ಹಾಕ್ಬಿಡ್ತಾರೆ. ಬಟ್ ಅಷ್ಟೊಂದು ನಂಗೆ ಸೂಟೇಬಲ್ ಕೂಡ ಅಂತ ಅನಿಸ್ಲಿಲ್ಲ ನಂಗೆ. ಸೊ ಹಿಂಗಾಗಿ ಇದು ಒಂದು ತಗೊಂಡೆ ನಾನು. ಸೊ ನಂಗೆ ಇಲ್ಲಿ ಹೋಲ್ ಇತ್ತು, ಬಟ್ ಅದೆಲ್ಲ ಮುಚ್ಚೋಗೈತಿ. ಭಾಳ ಸಣ್ಣಕ್ಕಿಂತ ಚುಚ್ಕೊಂಡಿದ್ದ, ಬಟ್ ಈಗಿಲ್ಲ ಅದ. ಹಿಂಗಾಗಿ ಪ್ರೆಸ್ಸಿಂಗ್ ನೋಸ್ ಪಿನ್ ನಾನು ಯೂಶ್ವಲಿ ಎಲ್ಲೂ ಯೂಸ್ ಮಾಡಂಗಿಲ್ಲ, ಅಂದ್ರೆ ಹಾಕೊಳಂಗಿಲ್ಲ. ಬಟ್ ಏನಾದ್ರು ಒಕೇಶನ್ಗೆ ಹಾಕೋಬಹುದು, ಗ್ರ್ಯಾಂಡ್ ಇರೋ ಫಂಕ್ಷನ್ಗೆ ಅಂತೇಳಿ ತಗೊಂಡೇನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದೆಲ್ಲ ಸ್ಯಾರಿ ಔಟ್ಫಿಟ್, ಚೋಕರ್ ಅಥವಾ ಏನು ನೀವು ಜ್ಯುವೆಲರಿ ಎಲ್ಲ ಹಾಕೊಂತೀರಿ. ಅದಾದ್ಮೇಲೆ ಇದು ಹಾಕೊಂಡು ಟ್ರೆಡಿಷನಲ್ ಲುಕ್ ನೋಡಿದ್ರೆ ಚಲೋ ಕಾಣಿಸ್ತೈತಿ. ಇದು ಭಾಳ ಸ್ವಲ್ಪ ಆಡ್ ಕಾಣಿಸ್ತಿರ್ಬೋದು ಈ ಔಟ್ಫಿಟ್ಗೆ. ಬಟ್ ಎಸ್ ಐ ಲೈಕ್ ಇಟ್. 3 ಸ್ಟೋನ್ ಐತಿ, ಪ್ರೆಸ್ ಮಾಡ್ಕೊಂಡು ಹಾಕೋಬಹುದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್, ಇದೊಂದು ಹಿಪ್ ಬೆಲ್ಟ್ ಅಥವಾ ವದ್ದನಮ್ ಅಂತ ಕರೀತಾರೆ. ಸೊ ಇದು ತಗೊಂಡೆ, ಅಥವಾ ಏನಂತಾರೋ ನಡ್ಪಟ್ಟಿ ಅಂತಲೂ ಕರಿಬೋದು. ಸೊ ಇದು ಸ್ಮಾಲ್ ಪೆಂಡೆಂಟ್ ಇರೋದು, ಪೆಂಡೆಂಟ್ ವಿತ್ ಪ್ಲೇನ್ ಏನು ಬೆಲ್ಟ್ ಬರ್ತದೆ ಇದು. ಸೊ ನೋಡ್ಬೋದು, ಭಾಳ ಕ್ಯೂಟ್ ಅನಿಸ್ತತೆ ಆ್ಯಂಡ್ ಡೀಸೆಂಟ್ ಅನಿಸ್ತತಿ. ಭಾಳ ಇಲ್ಲೆಲ್ಲ ವರ್ಕ್ ಬರೋದು ಇತ್ತು, ಬಟ್ ನಾನು ಅದು ತಗೊಳಕ್ ಹೋಗಲಿಲ್ಲ. ಇಷ್ಟ ಸಾಕು ಅಂತ ಅನಿಸ್ತದೆ. ಈ ಥರ ಪ್ಲೇನ್ ಸಿಂಗಲ್, ಸ್ವಲ್ಪ ಏನು ವರ್ಕ್ ಇಲ್ದ ಫುಲ್ ಪ್ಲೇನ್ ಇರೋದು ಐತಿ ನನ್ನ ಕಡೆ. ಆ್ಯಂಡ್ ಒಂದು ಪೆಂಡೆಂಟ್ ಇರೋದಿರಲಿ, ಭಾಳ ಡೀಸೆಂಟಾಗಿ ಕಾಣಿಸ್ತೈತಿ, ಗ್ರ್ಯಾಂಡಾಗಿ ಕಾಣಿಸ್ತೈತಿ ಅಂದ್ಕೊಂಡು ತಗೊಂಡಿನಿ. ಆ್ಯಂಡ್ ದಟ್ಸ್ ಇಟ್. ಇದು ಮೇಕಪ್ ಸ್ಪಾಂಜ್ ಅಂತ ತಗೊಂಡೆ. ಇದು ಲೈಕ್ ಜ್ಯುವೆಲರಿನಾಗೇನು ಇನ್ಕ್ಲೂಡೆಡ್ ಇಲ್ಲ, ಬಟ್ ನಂಗೆ ಬೇಕಾಗಿತ್ತು. ಸೊ ಇದು ನಾನು ಆಫೀಸ್ನಾಗ ಇದ್ದಾಗ, ಅಲ್ಲಿದ್ದಾಗ ಮೇಕಪ್ ಆರ್ಟಿಸ್ಟ್ ಇದನ್ನ ಯೂಸ್ ಮಾಡ್ತಿದ್ರು. ಸೊ ನಂಗೆ ಕಣ್ಣಿಗೆ ಬಿತ್ತು ಅಂತ ಹೇಳಿ ತಗೊಂಡೆ. ಜಸ್ಟ್ ಲೈಕ್ 15 ರೂಪೀಸ್ ಆರ್ 20 ರೂಪೀಸ್. ಅದ್ರ ಜೊತೆಗೆ ಇದು ಭಾಳ ಮಿನಿಮಮ್ ಆಗಿರುವಂತಹ ಒಂದು ಚೋಕರ್ ತೊಗೊಂಡಿದ್ರಿ. ಇಯರಿಂಗ್ ನಂಗೆ ಭಾಳ ಕ್ಯೂಟ್ ಅನಿಸ್ತಾ. ಪ್ಯಾರೆಟ್ ಥರ, ಬರ್ಡ್ ಥರ ಇಲ್ಲಿಗೆ ಇದಕ್ಕೆ ಶೇಪ್ ಕೊಟ್ಟರು. ಆ್ಯಂಡ್ ಭಾಳ ಸಿಂಪಲ್ ಆಗೈತಿ, ಮತ್ತು ಸ್ಯಾರೀಸ್ ಅಥವಾ ಕುರ್ತಾ ಸೆಟ್ಸ್ ಮೇಲೂ ಕೂಡ ನೀವು ಹಾಕ್ಕೊಳ್ಬೋದು. ಭಾಳ ಕ್ಯೂಟಾಗಿ ಕಾಣಿಸ್ತೈತಿ. ಅದ್ರ ಜೊತೆಗೆ ಒಂದು ಮಾಂಗ್ ಟಿಕಾ ಕೂಡ ಬೇಕಿತ್ತು, ಬಟ್ ಭಾಳ ದೊಡ್ಡದೆಲ್ಲ ನನಗೆ ಸೂಟ್ ಆಗಂಗಿಲ್ಲ. ಹೀಗಾಗಿ ಇಟ್ಸ್ ಜಸ್ಟ್ ಸ್ಮಾಲ್ 1 ಪೀಸ್, ಒಂದು ಪೆಂಡೆಂಟ್ ಥರ ಐತಿ. ಸ್ಯಾರಿ ಜೊತೆಗೆಲ್ಲ ಮ್ಯಾಚ್ ಆಗ್ತೈತಿ ಇದು. ಸೊ ದ್ಯಾಟ್ಸ್ ಇಟ್. ಇವತ್ತಿನ ಹಾಲ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ದಿಸ್ ಇಸ್ ವಾಟ್ ಮೇಕ್ಸ್ ಮೀ ಹ್ಯಾಪಿ. ಎಲ್ಲ ಹುಡುಗಿರ್ಗೂ ಅಷ್ಟು ಮಾರ್ಕೆಟ್ಗೆ ಹೋಗಿ ತಿರ್ಗಾಡಿ ಅದಿದು ಸಾಮಾನು ತಂದದು ನೋಡುವಾಗ ಭಾಳ ಖುಷಿ ಅನ್ನಿಸ್ತೈತಿ. ಬೇರೆದವ್ರು ತೋರ್ಸಾಕು ಭಾಳ ಖುಷಿ ಅನ್ನಿಸ್ತೈತಿ. ಸೊ ನಿಮಗೂ ಕೂಡ ಖುಷಿ ಆಯ್ತು ಅಂತ ಅನ್ಕೊಂತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಅಥವಾ ವಿಡಿಯೋ ಬರೋ ತನಕ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಡೆಫಿನೆಟ್ಲಿ ಸಿಗೋಣ. ಇನ್ನಷ್ಟು ಭಾಳ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡೋದೈತಿ. ಅಲ್ಲಿ ತನಕ ಕಾಯ್ತೀರಿ. ಆ್ಯಂಡ್ ಬಾಯ್.